ಕೃಷ್ಣ ಜನ್ಮಾಷ್ಟಮಿನ ಎಲ್ಲೆಡೆ ಬಹಳ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾರೆ. ಹಲವಾರು ಮನೆಯಲ್ಲಿ ಕೃಷ್ಣನ ಮೂರ್ತಿಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಕೃಷ್ಣನ ಭಕ್ತ ಇಡೀ ಕೃಷ್ಣನ ಜೀವನ ಚರಿತ್ರೆಯನ್ನೇ ವಿಗ್ರಹಗಳ ಮೂಲಕ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರು ಯಾರು, ಅವ್ರು ಇರೋದಾದ್ರೂ ಎಲ್ಲಿ ಅನ್ನುವಂಥದ್ದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಸಹಕಾರ್ ನಗರದಲ್ಲಿರುವಂತಹ ತಿರುಮಲಾಚಾರ್ಯ ಅವರ ಮನೆಯಲ್ಲಿದ್ದೀನಿ. ನಾನು ಹೇಳ್ತಿದ್ನಲ್ಲ, ವಿಗ್ರಹಗಳನ್ನ ಇಟ್ಟು ಕೃಷ್ಣನ ಒಂದು ಚರಿತ್ರೆನ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ. ಅದೇ ಮನೆಯಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು ನೀವು ಒಳಗಡೆ. ಇಲ್ಲಿ ನಾನೇನೆ ನೋಡಿ ತುಂಬಾನೇ ಆಶ್ಚರ್ಯ ಆದೆ. ಯಾಕಂದ್ರೆ ಇಷ್ಟೊಂದರ ಮಟ್ಟಿಗೆ ವಿಗ್ರಹಗಳನ್ನ ಒಂದು ಕಲೆಕ್ಟ್ ಮಾಡಿ ಅದನ್ನ ಇಟ್ಟು ಪೂಜೆ ಮಾಡುವಂತಹ ಒಂದು ಪ್ರಯತ್ನ ಇತ್ತೀಚಿನ ದಿನದಲ್ಲಂತೂ ಯಾರು ಮಾಡಲ್ಲ. ಯೂಶಲ್ ಆಗಿ ದಸರಾ ಟೈಮ್ ನಲ್ಲಿ ಇದನ್ನ ಮಾಡ್ತಾರೆ. ಆದ್ರೆ ಈಗ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ 10 ದಿನಗಳ ಕಾಲ ಇಷ್ಟೊಂದು ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನ ಇವರು ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿರಬಹುದು ಪೂತಿನಿ ಮೋಕ್ಷ, ಕಾರಾಗೃಹದಲ್ಲಿ ಅಂದ್ರೆ ಕೃಷ್ಣ ಜನನವಾಗುವಂತಹ ಒಂದು ವಿಗ್ರಹಗಳು, ಕೃಷ್ಣ ಲೀಲೆಗಳು, ಹಾಗೆ ಒಂದು ಬೆಣ್ಣೆನ ಕದಿತಿರುವಂತಹ ಒಂದು ಬಾಲಕೃಷ್ಣ. ಹೀಗೆಯೇ ಕೃಷ್ಣನ ಅನೇಕ ಅವತಾರಗಳು, ಹಾಗೆಯೇ ಅನೇಕ ಒಂದು ಕಥೆಗಳನ್ನ ಹೇಳುವಂತಹ ಇಲ್ಲಿ ಕೃಷ್ಣನ ವಿಗ್ರಹಗಳಿದಾವೆ. ಸೊ ಹಾಗಾದ್ರೆ ಇಷ್ಟೊಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿ ಇಷ್ಟು ಸುಂದರವಾಗಿ ಈ ಕೃಷ್ಣನ ಒಂದು ಅಲಂಕಾರ ಮಾಡಿರುವಂತಹ ತಿರುಮಲಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಜವಾಗ್ಲೂ ಇಷ್ಟೊಂದೆಲ್ಲ ವಿಗ್ರಹಗಳನ್ನ ನೋಡಿ ನನಗೇನೆ ಒಂದ್ ರೀತಿಯಂತಹ ಖುಷಿ ಮತ್ತೆ ಆಶ್ಚರ್ಯ ಎರಡೂ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಇಷ್ಟೊಂದರ ಮಟ್ಟಿಗೆ ಕಲೆಕ್ಟ್ ಮಾಡಿ ಅದನ್ನ ಸೇಫ್ ಆಗಿ ಇಟ್ಟು ಪೂಜೆ ಮಾಡುವಂತಹದ್ದು ತುಂಬಾನೇ ಕಡಿಮೆ. ಸೊ ನೀವು ಇಲ್ಲಿ ಈಗ ಎಷ್ಟು ವರ್ಷದ ಹಳೆಯದಾದಂತಹ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದೀರಾ, ಮತ್ತೆ ಎಷ್ಟು ವಿಗ್ರಹಗಳಿದೆ ನಿಮ್ಮ ಹತ್ರ ಅಂತ? ನನ್ನ ಹತ್ರ ನಿಯರ್ಲಿ 3000 ವಿಗ್ರಹ ಇದೆ. ನಾನು ಇವತ್ತು ಇಲ್ಲಿ ಒಂದು 800ವರೆಗೂ ಇಟ್ಟಿದ್ದೀನಿ. ಜಾಗ ಸಿಗದೆ ಇರೋದ್ರಿಂದ ಕಡಿಮೆ ಇಟ್ಟಿದ್ದೀನಿ. ಮೊದಲು ದೊಡ್ಡ ಮನೇಲಿದ್ದೆ, ಅಲ್ಲೆಲ್ಲ ಕೃಷ್ಣ ಇಡ್ತಾ ಇದ್ದೆ. ಅದರಿಂದ ಇವಾಗ ಎಷ್ಟಾಗುತ್ತೋ ಅಷ್ಟು ಇಟ್ಟಿದ್ದೀನಿ. ಇದು ಎಲ್ಲವೂ ಇಟ್ಟಿದ್ದೀನಿ. ಕೃಷ್ಣನ ಜನನದಿಂದ ಹಿಡಿದು ವಿಶ್ವರೂಪ ದರ್ಶನದವರೆಗೂ ನಮ್ಮ ಮನೇಲಿದೆ. ಅದನ್ನು ಇದರಲ್ಲಿ ಹಲವಾರು ಮಕ್ಕಳಿಗೆ ಭಾಳ ಸುಂದರವಾಗಿ ಪರಿಮಳವಾಗಿ ನಾವು ಕಥೆಗಳು ಹೇಳೋದೆಲ್ಲ ಇದರಲ್ಲಿ ಸಿಗುತ್ತೆ. ಆದ್ದರಿಂದ ಇದರಲ್ಲಿ ಎಲ್ಲರಿಗೂ ಭಾಳ, ನಮ್ಮ ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ ಕಥೆಗಳು ಕೇಳೋದಕ್ಕೆ. ಆದ್ದರಿಂದ ಕೃಷ್ಣನ ಕಾರಾಗೃಹದ ಕೃಷ್ಣ ಜನದಿಂದ ಹಿಡಿದು ಅವನ ಕೃಷ್ಣ ಲೀಲೆಗಳಂದರೆ ಬೆಣ್ಣೆ ಕದಿಯೋದು, ಆಟ ಆಡೋದು, ಇದೆಲ್ಲವನ್ನು ನಾನು ಒನ್ ಬೈ ಒನ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಮುಖ್ಯವಾಗಿ ಕಥೆಗಳು ನಮ್ಮಲ್ಲಿ ಅಂದರೆ ಕಂಸ ಏನು ಮಾಡ್ತೀವಿ, ಏನಾರು ಮಾಡಿ ಈ ಕೃಷ್ಣ ಚಿಕ್ಕ ಬಾಲಕನ ಏನಾರು ಮಾಡಿ ಅವನ್ನ ಮರ್ದನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮೂತಿನಿ ಅನ್ನೋ ವಿಷ ಹಾಲು ಕೊಡು ಹೋಗು ಅಂತ ಹೇಳ್ಬಿಟ್ಟು ಯಶೋಧ ಥರ ಅವಳು ವೇಷ ಹಾಕ್ಕೊಂಡು ಬರ್ತಾಳೆ. ಚೂರು ಕೃಷ್ಣ ಹಾಲನ್ನು ಕುಡ್ದಿದ್ದ ತಕ್ಷಣ ಅವಳು ಎಗಿರ್ಬಿಡ್ತಾಳೆ, ಮಾಯ ಆಗಿಬಿಡ್ತಾಳೆ. ಆಮೇಲೆ ಅವನ ಹಾಲು ಕುಡ್ದಿಯಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಮೋಕ್ಷವನ್ನು ಕೊಡ್ತಾನೆ. ಅದೇ ರೀತಿ ಸಕಟಾಸುರ, ಅವನಿಗೆ ಕೃಷ್ಣನಿಗೆ ಭಾಳ ಇಷ್ಟ ರಥ ಅಂದರೆ ಅದ ಮೇಲೆ ಕೂತ್ಕೊಂಡು ಅವನು ದಮ ಕುದಿಬೇಕು. ಅದ ಮೇಲೆ ಏನು ಮಾಡ್ತಾನೆ ಇಷ್ಟ, ಸಕಟಾಸುರ ನೀನು ಹೋಗು, ಅವನ ರಥ ಸುಂದರವಾಗಿರುತ್ತೆ, ಅದನ್ನು ಬರ್ತಾನೆ ನಿಂತ್ಕೊಳ್ತಾನೆ ಅಂತಾನೆ. ಬರ್ತಾನೆ ಕೃಷ್ಣ, ಅದ ಮೇಲೆ ನಿಂತ್ಕೊಳ್ತಾನೆ. ಇವನು ಸುಮ್ಮನೆ ಹಿಂಗೆ ಅಂತಾನೆ, ಇವನೇ ಪುಡಿಯಾಗಿ ಕೆಳಗಡೆ ಸಿಕ್ಕೊಂಡು ಸತ್ತೋಗ್ತಾನೆ ಸಕಟಾಸುರ. ಅದೇ ಹೀಗೆ ಗೋವರ್ಧನಗಿರಿದಾರ ಅಲ್ಲಿ ಜನಗಳಿಗೆಲ್ಲ ಭಾಳ ತೊಂದರೆ ಆಗ್ತವೆ ನೀರಿಗೆ, ಅದಕ್ಕೆಲ್ಲ ಇಂದ್ರ ಭಾಳ ನನ್ನಿಂದಾನೇ ಆಗ್ತಾ ಇರೋದು, ನೀರು ಕೊಡ್ತಾ ಇರೋದನ್ನ ಭಾಳ ಜಂಬ ಪಡ್ತಾ ಇರ್ತಾನೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಅವನೇ ಗೋವರ್ಧನಗಿರಿಯನ್ನು ಎತ್ತುಬಿಟ್ಟು ಮೇಲಕ್ಕೆ ಎಲ್ಲರಿಗೂ ಸಂರಕ್ಷಣೆ ಮಾಡಿ ಅಲ್ಲಿ ಎಲ್ಲವನ್ನು ಆ ಗ್ರಾಮಕ್ಕೆ ಕೊಡ್ತಾನೆ. ಇದನ್ನೆಲ್ಲ ತಯಾರಿ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತು? ನನಗೆ ಇದೆ ನಮ್ಮ ಮೊದಲಿಂದ ನಾನು ಮಾಡಿರೋ ಒಂದು 6-7 ದಿವಸ ನಾವು ತಗೊಳ್ತೀನಿ. 7 ದಿವಸ. ಎಷ್ಟು ದಿನಗಳ ಕಾಲ ಇಡ್ತೀರಾ ಪ್ರತಿ ವರ್ಷ? ಅಂದ್ರೆ ಎಷ್ಟು ವರ್ಷದಿಂದ ನೀವು ಈ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀರಾ? ನಮ್ಮ ಪರಂಪರೆ, ನಮ್ಮ ವೈಷ್ಣವ ಅಂದರೆ ಅಹಿಂಗಾಸು. ನಾವು ಕನ್ನಡದಲ್ಲಿ ಎಲ್ಲ ಬ್ರಾಹ್ಮಿಸು ಮಾಡ್ತಾರೆ. ನಮ್ಮಲ್ಲಿ ಅಹಿಂಗಾರಲ್ಲಿ ನಾವು ಜಾಸ್ತಿ ಕೃಷ್ಣ ಲೀಲೆ, ಕೃಷ್ಣನ ಜನ್ಮ, ಕೃಷ್ಣಾಷ್ಟಮಿ ಮಾಡೋದು ಜೋರು. 1 ತಿಂಗಳ ಕಾಲ ಫಲಹಾರಗಳು ಎಲ್ಲವನ್ನೂ ಅವನಿಗೆ ಇಷ್ಟ ಆಗೋ ಅವಲಕ್ಕಿಯಿಂದ ಹಿಡಿದು ಕೋಲ್ಬಡೆ ಎಲ್ಲ ಪ್ರತಿಯೊಂದು ಐಟಮ್ಗಳು ಮಾಡಿ ಮಡಿಯಾಗಿಟ್ಟು ತಿರ್ಗಿ ಅದನ್ನು ಕೃಷ್ಣ ಜನ್ಮ ದಿವಸ ನಾವು ಕೆಲವರು ಅಷ್ಟಮಿ ಮಾಡ್ತಾರೆ, ಕೆಲವರು ನಾವು ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟದ ಅದೇ ಮಾಡ್ತೀವಿ. ಇದು ಪರಂಪರೆಯಿಂದ ಬಂದಿದೆ. ನಮ್ಮ ತಾಯಿ 200 ವರ್ಷದಿಂದ ಮಾಡ್ತಾ ಇದ್ದಾರೆ. ಮೈಸೂರವರು ನಾವು. ಮೈಸೂರಲ್ಲಿ ಎಲ್ಲರೂ ಮಾಡ್ತಾರೆ, ಅವರು ಅಂತಿಲ್ಲ. ಅದರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾಯಿ ಚಿನ್ನದಂಥ ದಾರಿ ನೋಡಿಸಿದ್ರು. ಅದೇ ರೀತಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ ಇವಾಗ ತೀರೋದ್ರು, 5 ಇಯರ್ಸ್ ಆಯಿತು. ಮಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಲ್ದಾರೆ, ಅವಳು ಪಾಪ ಸಹಾಯ ಮಾಡ್ತಾ ಇದ್ಲು. ಹಾಗೆ ಏನೋ ಒಲವು ಬಂತು, ಎಲ್ಲ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಸೇವೈಸುವ ಕೃಷ್ಣನ ಲೀಲೆಗಳು. ಇಲ್ಲಿ ಮುಖ್ಯವಾಗಿ ನನ್ನಲ್ಲಿ ನೀವು ನೋಡೋದೇನೆಂದರೆ, ಯಶೋಧ
ಕೃಷ್ಣನ ಬಾಯಿ ತೆಗೆಯಿಂದಾಗ ಅದನ್ನು ಬ್ರಹ್ಮಾಂಡ ಮಾಡಿದ್ದೀನಿ. ಆ ಬ್ರಹ್ಮಾಂಡವನ್ನಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದ್ದೀನಿ. ಅದಕ್ಕೆ ಹುಡುಗರಿಗೆ ಭಾಳ ವಿಶೇಷ ಆಗುತ್ತೆ. ಆ ಎಲ್ಲ ಬ್ರಹ್ಮಾಂಡವನ್ನು ಅದರಲ್ಲಿ ರೊಟೇಟ್ ಆಗುತ್ತೆ. ಅದು ನೋಡೋಕ್ಕೆ ಅವರಿಗೆ ಭಾಳ ಸಂತೋಷ ಆಗುತ್ತೆ. ನಾನು ಮತ್ತೆ ನೋಡ್ತೀನಿ. ಮತ್ತೆ ಇನ್ನು ಇಷ್ಟೊಂದು ಒಂದು ಐಡಲ್ಸ್ಗಳನ್ನ ಇಟ್ಟಿದ್ದೀರಾ, ಇದನ್ನ ಹೇಗೆ ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರಾ? ಏನೆಲ್ಲ ಒಂದು ರೀತಿಯಲ್ಲಿ ಇದನ್ನ ನೋಡ್ಕೊಳ್ತಿದ್ದೀರಾ? 25-30 ವರ್ಷದಿಂದ ಇಟ್ಟಿದ್ದೀನಿ. ನನಗೊಂದು ಚೀರ್ಗೆ ಹೊಡೆದೋದ್ರೂ ಕೂಡ ಇನ್ನೊಂದು ಬೇಗನೆ ಹೋಗಿ ತಂದುಬಿಡ್ತೀನಿ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕಂದರೆ ಮಗು ಥರ ಇಟ್ಟಿದ್ದೀನಿ. ಕೃಷ್ಣನ ಲೀಲೆಗಳು ವರ್ಷಕ್ಕೊಂದೇ ಬರೋದು. ಬಂದಾಗ ನಾವು ಹೋಗಿ ತೊಗೊಂಡ್ಬಂದ್ಬಿಡ್ಬೇಕು. ಈ ಸತಿ ಬಂದಾಗ ನಾವು ಸಂಭಾವನ ಕೃಷ್ಣ ಅದು ಎಲ್ಲರ ಜೊತೆಲಿ ಊಟ ಮಾಡೋದು ಸಿಕ್ತು. ಕೃಷ್ಣನು ನಾವೆಲ್ಲ ಒಂದೇ ಎಲ್ಲರೂ ಅಂತೇಳಿ ಸಭಾ ಭೋಜನ ಮಾಡ್ದ ಹಾಗೆ. ಆಮೇಲೆ ಹೀಗೆ ಕೆಲವು ಬಂದಾಗ ನಾವು ಹೋಗಿ ತೊಗೊಂಡು ಬಂದ್ಬಿಡ್ತೀವಿ. ಅದನ್ನು ಹಾಗೇ ಇದು ಮಾಡಿಕೊಂಡು ಹೋಗ್ತೀವಿ. ನಿಮಗೆಲ್ಲ ಬೇಕು ಅಂತ ಸಿಗೋದೇ ಇಲ್ಲ. ಇದನ್ನ ವಿಗ್ರಹಗಳನ್ನೆಲ್ಲ ಎಲ್ಲೆಲ್ಲಿಂದ ನೀವು ತಗೊಂಡು ಬಂದಿರೋದು? ಎಂಟೈರ್ ಭಾರತ ದೇಶದಿಂದ ತಂದಿದ್ದೀನಿ. ಬೆಂಗಳೂರು, ಮೈಸೂರು, ಮೆಡ್ರಾಸು, ಕಂಚಿ, ದ್ವಾರಕಾ ಕಡೆ ಎಲ್ಲ ಸಿಗುತ್ತೆ ಕೃಷ್ಣಂದು. ಅಲ್ಲಿ ದ್ವಾರಕಾಲಿ ಅನ್ನೋ ವಿಷಯ ಏನಂದರೆ ನಮಗೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿ ನೋಡಿ ಮಣಿಗಳೆಲ್ಲ ಮಾಡ್ತಾರೆ ಅವರು. ಇದೆಲ್ಲ ಭಾಳ ವಿಶೇಷವಾಗಿರುತ್ತೆ. ಅಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಕೆಲವೆಲ್ಲ ನಮಗೆ ಮೈಸೂರು, ಕಂಚಿ, ಬೆಂಗಳೂರಲ್ಲಿ ಬರುತ್ತೆ. ಎಲ್ಲ ತಮಿಳ್ನಾಡಿಂದನೇ ಬರೋದು. ಅವರು ಮಾಡೋಂಗೆ ನಮಗೆ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ದೇವ ಶಕ್ತಿ ಬರುತ್ತೆ ಒಳಗಡೆ. ಅವರು ಪೂಜೆ ಮಾಡಿ, ಗಣೇಶನ ಪೂಜೆ ಮಾಡಿ ಎಲ್ಲ ಮಾಡಿನೇ ಮಾಡೋದು. ಯಾಕಂದರೆ ಅವ್ರಿಗೆ ಮೊದಲಿಂದ ದೇವತಾ ಕಾರ್ಯಗಳಲ್ಲಿ ಭಾಳ ಇದಿರುತ್ತೆ. ಅದಕ್ಕೆ ನೋಡಿ ಆ ಕೃಷ್ಣ ಎಷ್ಟು ಚೆನ್ನಾಗಿದೆ, ಬೆಣ್ಣೆ ಕದಿಯೋ ಕೃಷ್ಣ. ಇದೆಲ್ಲ ದ್ವಾರಕಾದು ಕಲರ್ ಮೇಲೆ ಇಟ್ಟಿದ್ದೀನಲ್ಲ, ಅದೆಲ್ಲ ದ್ವಾರಕಾಯಿಂದ ಬರುತ್ತೆ. ಕಲ್ಕಟ್ಟದು ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಕಲ್ಕಟ್ಟದು. ಅವರು ಮಣ್ಣು ಕಲರ್ ಕೊಡ್ತಾರೆ ಅವರು, ಕಲ್ಕಟ್ಟ ಅವರು. ಭಾಳ ಸಂತೋಷ ಆಗುತ್ತೆ ನೋಡಿ. ಗೋರ್ಧನ್ಗೆರೆ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಕೂಡ ಕಲ್ಕಟ್ಟಾಯಿಂದನೂ ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ತಾರೆ. ಮಾಡದೇ ಇದ್ರೆ ಆ ಪೀಸನ್ನೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ಇಟ್ಕೊಳಕ್ಕೆ ಕೊಡೋದಿಲ್ಲ. ನಮಗೂ ಏನು ಹೇಳ್ತಾರೆ, ನಿಮ್ಮ ಮೂಗು ಹೊಡೆದಿದ್ದು ಇದು ಮೂಗು ಹೊಡೆಯೋದು ಜಾಸ್ತಿ, ನಾವು ಇಡೋವಾಗ ಹೊಡೆದ್ರೆ ಅದನ್ನು ಬಿಸಾಕ್ಬಿಡಿ, ಬೇರೆ ತಂದಿಡಿ ಅಂತಾರೆ. ಇನ್ನು ನಿಮ್ಮ ಇದನ್ನೆಲ್ಲ ಬಂದು ಜನ ನೋಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಸರ್ ನಿಮ್ಮ ಅಕ್ಕಪಕ್ಕದವ್ರು? ಎಲ್ಲರೂ ಬಡಾವಣೆಯವ್ರಿಗೆ ನಾವು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀಯಲ್ಲಪ್ಪ, ನಿನಗೆ ಕೋಟಿ ನಮನಗಳು ಅಂತಾರೆ. ಪಾಪ ನಿನಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ನಿನಗೆ ಆರೋಗ್ಯ ಕೊಡಲಿ ಅನ್ನೋದಕ್ಕೆ ನಾನೇನೋ 81 ವರ್ಷದವರೆಗೂ ನಿಂತಿದ್ದೀನಿ. ಇನ್ಮೇಲೆ ಏನಾಗ್ತೇನೆ ಅವನ ಕೃಪೆ ಅಷ್ಟೇ. ಇದಿಷ್ಟು ತಿರುಮಲಾಚಾರ್ಯ ಅವರ ಮಾತುಗಳು. ಒಟ್ಟಿನಲ್ಲಿ ಕೃಷ್ಣನ ಪ್ರತಿಯೊಂದು ಲೀಲೆಗಳನ್ನು ಕೂಡ ತೋರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಗ್ರಹಗಳನ್ನ ಸುಮಾರು 25-30 ವರ್ಷದಿಂದಲೂ ಕೂಡ ಕಲೆಕ್ಟ್ ಮಾಡಿಕೊಂಡು ಪ್ರತಿ ವರ್ಷನೂ ಕೂಡ ಇವರು ವಿಗ್ರಹಗಳನ್ನ ಇಡ್ತಾರೆ. ಹಾಗಾದ್ರೆ ಇನ್ನು ಯಾವೆಲ್ಲ ವಿಗ್ರಹಗಳು ಇವರ ಮನೆಯಲ್ಲಿ ಇದೆ ಅಂತ ನೋಡೋಣ ಬನ್ನಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಇನ್ನು ಬಾಲಕೃಷ್ಣ ಮಣ್ಣನ್ನು ತಿನ್ಬೇಕಾದ್ರೆ ಯಶೋದೆ ಬರ್ತಾಳೆ. ಯಶೋದೆ ಬಂದು ಬಾಯಿ ತೋರ್ಸು, ನೀನ್ ಮಣ್ಣು ತಿಂತಿದ್ಯಾ ಅಂತ ಹೇಳ್ತಾಳೆ. ಆಗ ಕೃಷ್ಣ ಮೊದಲನೇದಾಗಿ ಇಲ್ಲ ಅಮ್ಮ ನಾನು ಮಣ್ಣು ತಿಂತಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಇಲ್ಲ ನೀನ್ ಬಾಯಿ ತೆಗೆದು ತೋರಿಸ್ಲೇಬೇಕು ಅನ್ನಂತಹ ಸಂದರ್ಭದಲ್ಲಿ ಕೃಷ್ಣ ಬಾಯಿ ತೆಗಿತಾನೆ. ಆ ವೇಳೆ ಯಶೋದೆಗೆ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತೆ. ಅಂತಹದನ್ನ ಇವರು ಇಲ್ಲಿ ಆ ಒಂದು ಎಲೆಕ್ಟ್ರಾನಿಕ್ ಇದ್ರ ಮೂಲಕ ಇಲ್ಲಿ ಬ್ರಹ್ಮಾಂಡವು ಹೇಗೆ ಹೋಗ್ತಿದೆ ಅನ್ನೋದನ್ನ ತೋರಿಸ್ತಿದ್ದಾರೆ. ನೋಡ್ತಿರಬಹುದು ನೀವಿಲ್ಲಿ ಒಂದು ಫೋಟೋ ಕೃಷ್ಣನ ಫೋಟೋ ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ಬ್ರಹ್ಮಾಂಡ ಅಂದ್ರೆ ಫುಲ್ಲು ಸೋಲಾರ್ ಸಿಸ್ಟಮ್ ಹೇಗಿಲ್ಲ ಇದೆ ಅದೆಲ್ಲಾನು ಕಾಣಿಸುವಂತಹ ರೀತಿಯಲ್ಲಿ ಇಲ್ಲಿ ಮಾಡಲಾಗಿದೆ. ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಶೋದೆ ಮತ್ತೆ ಬಾಲಕೃಷ್ಣ ಒಂದು ಆಟಗಳು ಅಂತ. ಸೊ ಇಲ್ಲಿ ನೋಡ್ತಿರಬಹುದು ಕೃಷ್ಣ ಇಲ್ಲಿ ಬಾಲಕೃಷ್ಣ ಬಾಯಿ ತೆಗೆದು ಮಣ್ಣನ್ನ ತೋರಿಸ್ತಿರುವಂತದ್ದು, ಜೊತೆಗೆ ಇಲ್ಲಿ ಯಶೋದೆ ಕುತ್ಕೊಂಡು ಕೃಷ್ಣನ ಹತ್ರ ಮಾತಾಡ್ತಿರುವಂತಹ ಒಂದು ಮೂರ್ತಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಒಟ್ನಲ್ಲಿ ನೋಡೋದಾದ್ರೆ ಇವರ ಮನೆಯಲ್ಲಿ ಇಡೀ ಒಂದು ಕೃಷ್ಣನ ಚರಿತ್ರೆ ಇರುವಂತಹ ವಿಗ್ರಹಗಳೇ ಇದೆ. ಇದನ್ನ ನೋಡಿ ಎಲ್ಲರೂ ಕೂಡ ಈ ತರ ಭಕ್ತರು ಕೂಡ ಇದರ ಇಷ್ಟೊಂದರ ಮಟ್ಟಿಗೆ ಭಕ್ತಿ ಭಾವದಿಂದ ಈ ಒಂದು ವಿಗ್ರಹಗಳನ್ನಿಟ್ಟು ಪೂಜೆ ಮಾಡ್ತಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಎಲ್ಲರೂ ಕೂಡ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.